ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಮಶ್ರೂಮ್ ಏನೂ ಆಗೇ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಂಡಿದ್ದೆ. ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನಗೆ ಇವತ್ತು ಬೆಳಿಗ್ಗೆ ಒಂದು 6 ಗಂಟೆ ಹಾಗೆ ಒಂದು ಕನಸು ಬಿದ್ದಿತ್ತು. ಏನಪ್ಪ ಅಂದರೆ ಮಶ್ರೂಮ್ ನಾನು ಹಾಕಿದ್ರಿಂದ ದೊಡ್ಡದಾಗಿ ಮಶ್ರೂಮ್ ಬಂದಿದೆ. ನಾನು ಅದನ್ನ ಕೀಳ್ತಾ ಇದ್ದೀನಿ ಅನ್ನೋ ಥರ ಕನಸು ಬಂದಿತ್ತು. ಹೌದು ಅಂದ್ಕೊಂಡು ಎದ್ದ ತಕ್ಷಣ ಹೋಗಿ ನೋಡಿದ್ರೆ ನನಗೇ ಮಿರಾಕಲ್ ಆಗೋ ರೀತಿ ಆಗಿಬಿಟ್ಟಿತ್ತು. ಇಷ್ಟು ದೊಡ್ಡದಾಗಿ ಮಶ್ರೂಮ್ ಬಂದಿತ್ತು. ಇವತ್ತು ಗುರುವಾರ ಕೂಡ ಆಗಿತ್ತು. ನನ್ನ ಏನು ವ್ರತ ಕೂಡ ಮುಗಿಯೋ ದಿನ. ನನಗೆ ಗುರುವಾರ ಎಲ್ಲ ಶುಭ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಸಾಯಿಬಾಬ್ರ ದಿನ ಆಗಿದ್ದರಿಂದ ನಾನು ವ್ರತನೂ ಮಾಡ್ತಿದ್ದೀನಿ. ಸೊ ಇವತ್ತು ಮುಗ್ದಿತ್ತು. ಇದನ್ನ ನೋಡ್ತಾ ಇದ್ರೇ ಅಷ್ಟು ಖುಷಿ ಆಗೋಯ್ತು ನನಗೆ. ಏನೋ ಒಂದು ದೊಡ್ಡ ಸಾಧನೆ ಮಾಡಿರೋ ರೀತಿ ಆಯಿತು. ಎಲ್ಲರೂ ಮಾಡಿರ್ತಾರೆ, ಆದರೆ ನನಗೇನೋ ಒಂಥರ ಇದು ದೊಡ್ಡದು ಅಂತ ಅನ್ನಿಸ್ತು. ಬೇಜಾರದ ವಿಷಯ ಏನಪ್ಪ ಅಂದರೆ ಕರೆಂಟ್ ಇರಲಿಲ್ಲ. ನಾವು ಬೇಜಾರು ಮಾಡ್ಕೊಳ್ಳೋದ್ಕಿಂತ ಈಗ ಈ ಮಳೆಗೆ ಪಾಪ ಅವ್ರು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ, ಆದರೂ ಕೂಡ ಕರೆಂಟ್ ನಿಲ್ತಾ ಇರಲಿಲ್ಲ. ಸೊ ಡೈಲಿ ಈಗ ಒಂದು ವೀಕಿಂದ 12:30 1 ಗಂಟೆ ಹೀಗೆ ಕರೆಂಟ್ ಬರ್ತಾಯಿತ್ತು. ಸೊ ಹಾಗಾಗಿ ನಮ್ಮದೀಗ ಒಂದು ವಾರದಿಂದ ಒಳ್ಳೆದೇವರಿಗೆ ಕೈ ಮುಗಿಯೋದೇ ಆಗಿಬಿಟ್ಟಿದೆ. ಸೊ ಆ್ಯಸ್ ಯೂಶ್ವಲ್ ನಾನು ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಹಸಿ ಸಾಂಬಾರು ಮತ್ತು ಮೈತಿಲಿಗೆ ಒಂದು ಸಾರು ಮಾಡ್ತೀನಿ. ಅದಕ್ಕೆ ಅಂತೆಲ್ಲ ಕಾಯಿಯನ್ನು ಬೀಸೋಣ ಅಂತ ಬಂದಿದ್ದೀನಿ. 1 ದಿನ 2 ದಿನ ಆದರೆ ಏನೋ ಒಂದು ಕಾಯಿ ಬೀಸದೆ ಅಡುಗೆ ಮಾಡ್ಬೋದು. ಆದರೆ ಡೈಲಿ ಇದೇ ಥರ ಆದರೆ ನಮಗೇನು ಅನಿಸಲ್ಲ. ಪಾಪ ದುಡ್ಕೊಂಡು ಬರ್ತಾರೆ, ಮಾವ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಮೈದನ್ನ ಹೊರಗಡೆನೇ ಊಟ ಮಾಡ್ತಾರೆ. ಸೊ ಅವರಿಗೂ ಬೇಜಾರು ಮಾಡಿಸೋದು ಬೇಡ ಅಂಥೇಳಿ ನನಗೆ ಮತ್ತು ಒರಳಲ್ಲೆಲ್ಲ ಬೀಸೋದು ಅಂದರೆ ಬೇಜಾರೇನಿಲ್ಲ, ಖುಷಿನೇ ಇದೆ. ಹಿಂದಿನ ಕಾಲದವರೆಲ್ಲ ಈ ಥರ ಒರಳಲ್ಲೆಲ್ಲ ಬೀಸಿ ಮಜ್ಜಿಗೆ ಕಡಿಯೋದು ಈ ಥರ ಎಲ್ಲ ಮಾಡಿದ್ರಿಂದನೇ ಅವರು ತುಂಬ ಗಟ್ಟಿ ಅಂತ ಅನಿಸುತ್ತೆ. ಸೊ ನಾನಂತೂ ಖುಷಿಯಿಂದನೇ ಬೀಸ್ತಾ ಇದ್ದೀನಿ, ನೋಡ್ಬೋದು. ನನಗೆ ಈ ಹಳೆ ಕೆಲಸಗಳೆಲ್ಲ ಯಾವತ್ತೂ ಬೇಸರನೇ ಕೊಟ್ಟಿಲ್ಲ. ಎಲ್ಲದು ಸ್ವಲ್ಪ ಖುಷಿನೇ ಅಂತ ಅನಿಸುತ್ತೆ. ನಾವು ಇಷ್ಟು ಆರಾಮ್ಸೆ ಕೆಲಸ ಮಾಡ್ತಾಯಿದ್ರೆ ಆ್ಯಕ್ಟಿವ್ ಆಗಿರ್ಬೋದು, ಲವಲವಿಕೆಯಿಂದ ಇರ್ಬೋದು. ಸೊ ನಾನಂತೂ ಬೇಜಾರು ಮಾಡ್ಕೊಂಡಿಲ್ಲ. ಮಿಕ್ಸಿಗಿಂತ ನೈಸಾಗಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒರಳಲ್ಲೆಲ್ಲ ಬೀಸಿದ ಆಸೆ ತುಂಬ ರುಚಿ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಹಸಿಗೆ ಬೀಸಿಬಿಟ್ಟು ಇವಾಗ ಸಾಂಬಾರಿಗೆ ಅಂತ ಬೀಸಿ, ಹಾಗೆ ಒರಳನ್ನು ನಾವು ಬೀಸಿ ಆದ ನಂತರ ಅದನ್ನ ಕ್ಲೀನಾಗಿ ತೊಳೆದಿಟ್ಬಿಡ್ಬೇಕು. ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ತೊಳೆಯೋಣ ಅಂತೆಲ್ಲ ಇರಬಾರ್ದು. ಸೊ ಆ ಕೆಲಸ ಬೇಗ ಮಾಡ್ತಾ ಇರಬೇಕು. ಒರಳು ತೊಳೆದಿರೋ ನೀರನ್ನು ನಾನು ಅಕ್ಕಚ್ಚಿಗೆ ಹಾಕೋದು, ದನ ಆದರೂ ಕುಡ್ಕೊಳತ್ತೆ ಅಂತ ಹೇಳಿ. ಸೊ ನೋಡಿ, ನೀಟಾಗಿ ಒರಳನ್ನು ತೊಳೆದು ಆಸೆ ಪದಾರ್ಥಗಳಿಗೆಲ್ಲ ಕಾಯನ್ನು ರುಬ್ಕೊಂಡು ಒಂದು ಅರ್ಧ ಒಪ್ಪತ್ತಿನ ಕೆಲಸ, ದೊಡ್ಡ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಬೀಸಿದ್ದೆಲ್ಲ ಆದಮೇಲೆ ಒರಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ಅಂತಲೇ ಒಂದು ಬಟ್ಟೆಯನ್ನು ಮಾಡಿಟ್ಟಿದ್ವಿ. ಅದನ್ನು ಮುಚ್ಚಿ ಇಟ್ಟು ಬಂದುಬಿಟ್ಟೆ. ಸೊ ಒಳಗಡೆ ಬಂದು ನೋಡಿದ್ರೆ ಪೂರ ಕತ್ತಲಾಗಿತ್ತು. ಇಲ್ಲಿ ನಮ್ಮ ಅತ್ತೆ ಅನ್ನವನ್ನು ಬಾಗಿಸಿಟ್ಟು ಹೋಗಿದ್ರು. ಸಂಪ್ರದಾಯದ ಪ್ರಕಾರ ಯಾರಾದರೂ ಬೇರೆ ಅನ್ನ ಬಾಗಿಸಿದವರು ಅಲ್ಲದೆ ಬೇರೆಯವರು ಅನ್ನ ಬಾಗಿಸಿರೋ ತಾಳಿಯನ್ನು ಎತ್ತೋದಿದ್ರೆ ಕಾಶಿಗೆ ಹೋಗಿದ್ದಾರೆ ಅಂತ ಹೇಳಿ ಎತ್ತಬೇಕಂತೆ. ಸೊ ನಾನು ನಮ್ಮ ಅತ್ತೆ ಕಾಶಿಗೆ ಹೋಗಿದ್ದಾರೆ ಅಂತ ಹೇಳಿ ಅನ್ನದ ಪಾತ್ರೆಯನ್ನು ಎತ್ತಿಟ್ಟೆ. ಸೊ ಇವತ್ತಂತೂ ಕಡಲೆ ಹುಳಿ, ಒಂದು ಬಾಳೆಕಾಯಿ ಹಸಿ ಮತ್ತು ಮೈತಿಲಿಗೆ ಅಂತ ಒಂದು ಬೆಂಡೆಕಾಯಿ ಸಾರನ್ನು ಮಾಡಿದ್ದೆ. ಆ ರೆಸಿಪಿಯನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಸಾರು. ನಾನು ಮಾಡೋ ರೀತಿ ಬೆಂಡೆಕಾಯಿ ಸಾರನ್ನು ಮೈತಿಲಿ ಅಂತೂ ತುಂಬಾ ಇಷ್ಟಪಡ್ತಾಳೆ. ಸೊ ಇವಾಗ ಅನ್ನ ರೆಡಿಯಾಗಿದೆ, ಸಾಂಬಾರು ರೆಡಿ ಆಗ್ತಾಯಿದೆ. ಬೆಂಡೆಕಾಯಿ ಸಾರಿಗೆ ಅಂತ ಒಂದು ಸೈಡಲ್ಲಿ ಬಿಸಿ ನೀರನ್ನು ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಕಾಳು ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ಬೆಂಡೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ತೀರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅವರಿಗೆ ಜಗ್ಯೋದಕ್ಕೆ ಸಸಾರ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ಲೋಳೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬೇಯಬೇಕು ಅನ್ನುವಾಗ ನಾವೇನು ಬಿಸಿ ನೀರನ್ನು ಮಾಡಿಟ್ಟಿರ್ತೀವಿ ಅಲ್ವಾ, ಅದನ್ನ ಹಾಕಬೇಕು. ಬಿಸಿ ನೀರನ್ನು ಹಾಕಿ ಬೆಂಡೆಕಾಯಿನ ಬೇಯಿಸೋದ್ರಿಂದ ಲೋಳೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕಿ ಹುರಿಯೋದ್ರಿಂದ ಲೋಳೆ ಇರೋದಿಲ್ಲ. ಮತ್ತು ನಾನು ಖಾರಕ್ಕೆ ಇಲ್ಲಿ ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ.
ತೀರ ಚಪ್ಪೆ ಮಾಡಿದ್ರೆ ಯಾವ ಮಕ್ಕಳು ಕೂಡ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉಪ್ಪು, ಹುಳಿ, ಖಾರ 3 ಹಾಕ್ತಾಯಿದ್ದೀನಿ. ಕಾಳು ಮೆಣಸಿನ ಪೌಡ್ರನ್ನ ಹಾಕೋದ್ರಿಂದ ಥಂಡಿ, ಶೀತ ಈ ಥರ ಎಲ್ಲ ಆಗೋದಿಲ್ಲ ಅಂತ. ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಯಾವುದೇ ತಂಬುಳಿ ಮಾಡೋದಿದ್ರೂ ಕುದಿಸಿನೇ ಮಾಡ್ತೀನಿ. ಸೊ ಸಾರು ಈಸಿ ಆಗುತ್ತೆ ಮತ್ತು ಇಷ್ಟಪಡ್ತಾಳೆ ಅಂತ ಹೇಳಿ ಅದೇ ಡೈಲಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಡೈಲಿ ತಿಂದು ಬೇಜಾರಾಗಿದ್ದರೆ ಬೀನ್ಸ್ ಹಾಕ್ಬೋದು, ಕ್ಯಾರೆಟ್ ಇಷ್ಟಪಡೋರು ಕ್ಯಾರೆಟ್ ಹಾಕ್ಬೋದು. ಸೊ ನಾನು ಇದೇ ಥರ ವೆರೈಟಿ ಸಾರನ್ನು ಮಾಡ್ತಾಯಿರ್ತೀನಿ. ಸ್ವಲ್ಪ ಲಿಂಬೂ ಹಾಕಿ ಬೇಯಿಸಿ ಚೆನ್ನಾಗಿ ಬೆಂಡೆಕಾಯಿ ಬೇಯಬೇಕು. ಸ್ಮೂತ್ ಅಂದರೆ ಸ್ಮೂತ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು. ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಮನೇಲೆಲ್ಲ 12:45ರಿಂದ 1 ಗಂಟೆಗೆ ಊಟಕ್ಕೆ ಬಂದುಬಿಡ್ತಾರೆ. ಸೊ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅತ್ತೆ ಮೈಥಿಲಿನ ಬಿಟ್ಕೊಂಡಿದ್ರು. ಸೊ ಇವಾಗ ಬೆಂಡೆಕಾಯಿಗಳು ಚೆನ್ನಾಗಿ ಬೆಂದು ಆದ ನಂತರ ನಾವೇನು ಕಾಯಿ ರಸವನ್ನು ತೆಗೆದು ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ನೀವು ಕಾಯಿ ರಸವನ್ನು ಸೋಸಿ ಕೂಡ ಹಾಕ್ಬೋದು. ಇಲ್ಲ ನೈಸಾಗಿದೆ ಅಂತ ಅನಿಸಿದ್ರೆ ಹಾಗೆ ಕೂಡ ಹಾಕಿ ಚೆನ್ನಾಗಿ 1-2 ಕುದಿ ಬರಿಸ್ಬೇಕು. ಇವಾಗ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು, ಹುಳಿ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಳ ಟೇಸ್ಟ್ ಯಾವ ಥರ ಅಂತ. ಇದನ್ನು ಮಕ್ಕಳು ಅಲ್ಲದೆ ನಾವು ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಬೇಕಾದರೆ ನಾನು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೋದು. ಸೊ ನಾನು ಮೊದಲೇ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಹಾಕಿರಲಿಲ್ಲ. ಸೊ ಹಾಗಾಗಿ ಇವಾಗ 1-2 ಬೆಳ್ಳುಳ್ಳಿಯನ್ನು ಜಜ್ಜಿ ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೀನಿ. ಈ ಸಾರಿಗೆ ಬೆಳ್ಳುಳ್ಳಿ ಹಾಕಿ ಊಟ ಮಾಡಿಸದೇ ಇದ್ದರೆ ಮೈಥಿಲಿ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟರೆ ಬೆಂಡೆಕಾಯಿ ಸಾರು ರೆಡಿಯಾಗುತ್ತೆ. ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಒಂದೇ ಅಲ್ಲ, ನಮಗೂ ಕೂಡ ತುಂಬಾ ರುಚಿಯಾಗುತ್ತೆ, ಬಾಯಿ ರುಚಿಯೆಲ್ಲ ಬರುತ್ತೆ. ಸೊ ಇವತ್ತಿನ ಅಡುಗೆ ಅಂತೂ ರೆಡಿ ಆಯಿತು. ಒಂದು ಬಿಸಿ ಅನ್ನ, ಹಾಗೆಯೇ ಬಾಳೆಕಾಯಿ ಹಸಿ ಮಾಡಿದ್ದೆ. ನಮ್ಮ ಮನೇಲಿ ಎಲ್ರಿಗೂ ಸುಮಾರಾಗಿ ಬಾಳೆಕಾಯಿ ಹಸಿ ಇಡ್ಸತ್ತೆ. ಸೊ ಅದಾದ ನಂತರ ಕಡಲೆ ಹುಳಿ. ಇವತ್ತಂತೂ ಈ ಮಳೆಗಾಲದ ಸೀಸನಲ್ಲಿ 3/4 ದಿನ ನಮ್ಮ ಮನೇಲಿ ಕಡಲೆ ಸಾಂಬಾರು ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬಾ ಇಷ್ಟ. ಸೊ ಅದಾದ ನಂತರ ಇಲ್ಲಿ ಒಂದು ಮೈಥಿಲಿಗೆ ಅಂತ ಒಂದು ಸಾರು, ಅದು ಕೂಡ ಎಲ್ಲರೂ ಹಾಕ್ಕೊಳ್ತಾರೆ, ಮಾವ ಅತ್ತೆ ಎಲ್ಲ ಹಾಕ್ಕೊಳ್ತಾರೆ. ಸೊ ಅಡುಗೆ ಅಂತೂ ರೆಡಿ ಆಯಿತು. ಊಟ ಎಲ್ಲ ಮಾಡಿ ಮಲಗಿ ಎದ್ದು ಕರೆಂಟು ಬರೋ ರೀತಿ ಕಾಣ್ತಾ ಇರಲಿಲ್ಲ, ಹೋಗಿ ಬಂದು ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ದೋಸೆ ಅಕ್ಕಿಯನ್ನು ಅತ್ತೆ ನೆನೆಸಿ ಇಟ್ಟಿದ್ರು. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ಬರೋ ಲಕ್ಷಣವೇ ಕಾಣಲಿಲ್ಲ. ಸೊ ಹಾಗಾಗಿ ಅಕ್ಕಿಯನ್ನು ಬೀಸಿ ಇನ್ನೇನು ಮುಗಿತಾ ಬಂತು ಅನ್ನೋ ಅಷ್ಟೊತ್ತಿಗೆ ಕರೆಂಟ್ ಬಂತು. ನಮಗೆ ಬೇಜಾರಾಗೋದೇ ಇದು. ಬೀಸಿ ಎಲ್ಲ ಮುಗಿತಾ ಬರುವಾಗ ಕರೆಂಟ್ ಬಂದರೆ ಬೇಜಾರಾಗುತ್ತೆ. ಬೀಸಿ ಆಗಿದ್ದು ಸುಮಾರು ಹೊತ್ತು ಆದಮೇಲೆ ಕರೆಂಟ್ ಬಂದರೆ ಏನೂ ಅನಿಸೋದಿಲ್ಲ. ಬಟ್ ಏನೂ ಆಗಿಲ್ಲ. ದೋಸೆ ಅಕ್ಕಿ ಅಂತೂ ಚೆನ್ನಾಗಿ ಬೀಸಿ ಆಯಿತು. ಒರಳಲ್ಲಿ ಬೀಸಿದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಎಲ್ಲ ಮುಗೀತು. ನಮ್ಮ ಹಳ್ಳಿ ಜೀವನ ನೋಡಿದ್ರಲ್ಲ, ಒಂದಿನ ಕರೆಂಟ್ ಇದ್ದರೆ 4 ದಿನ ಇರೋದಿಲ್ಲ. ಪಾಪ ಅವ್ರು ಕೂಡ ಏನು ಮಾಡ್ತಾರೆ, ಎಷ್ಟು ಅಂತ ಸರಿ ಮಾಡ್ತಾರೆ. ಈ ಥರ ಮಳೆ ಆದರೆ ಡೈಲಿ ಮರಗಳು ಉರುಳ್ತಾನೆ ಇರುತ್ತೆ, ಲೈನ್ ಮೇಲೆ ಬೀಳ್ತಾನೆ ಇರುತ್ತೆ. ಸೊ ಅವ್ರನ್ನೂ ರೆಸ್ಪೆಕ್ಟ್ ಮಾಡೋಣ, ಅವರನ್ನು ಕೂಡ ದೂರೋದು ಬೇಡ. ಇವತ್ತಿನ ಈ ವ್ಲಾಗು ನಾನು ಲೈನ್ ಮ್ಯಾನ್ಗಳಿಗೆ ಡೆಡಿಕೇಟ್ ಮಾಡ್ತೀನಿ. ಪಾಪ ಎಷ್ಟೋ ಫ್ಯಾಮಿಲಿ ಎಲ್ಲ ದೂರ ಇದ್ದರೂ ಹಗಲು ರಾತ್ರಿ ಕೆಲಸ ಮಾಡ್ತಾಯಿರ್ತಾರೆ. ಸೊ ಇದನ್ನ ಅವರಿಗೆ ಡೆಡಿಕೇಟ್ ಮಾಡೋಣ, ಅವರ ಕೆಲಸಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕರೆಂಟ್ ಇಲ್ಲದೆ ಇರೋ ವ್ಲಾಗ್ ಇವತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಮಶ್ರೂಮ್ ಅಂತೂ ಸಕ್ಸಸ್ಫುಲ್ ಆಯಿತು ಅಂತ ಅನಿಸುತ್ತೆ. ನೋಡೋಣ, ಇನ್ನೂ ಒಂದು 4 ಕವರಲ್ಲಿ ಬರೋದಿದೆ, ಬರುತ್ತೋ ಇಲ್ವೋ ಅಂತ ನೋಡೋಣ ಅಲ್ವಾ. ಮುಂದಿನ ದಿನಗಳಲ್ಲಿ ವೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಅದು ಇನ್ನೂ ಎಷ್ಟು ದೊಡ್ಡ ಆಗುತ್ತೆ ಏನು ಅಂತ ನಾವು ನೋಡೋಣ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಡೈಲಿ ಹಾಕೋ ವೀಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.